ಹೇಳಿ ಬೇರೆ ಹೇಳಿ. ನಿಮ್ಮ ಪ್ರಶ್ನೆಗಳು ಬಹಳ ನಮಗೆ ಕ್ವಶನ್ಗಳು ಕೇಳಿ. ತುಮಕೂರು ಜಿಲ್ಲೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಇದು ಏನು ನೀರಾವರಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರು ಆಗ್ತಿದೆ, ಮತ್ತೆ ಬುಗುನಳ್ಳಿ ಕೆರೆಗೂ ನೀರು ಬಂದಿಲ್ಲ ಸರ್. ಎಲ್ಲೋ ಒಂದ್ ಕಡೆ ಇದು ಆಡಳಿತ ವೈಫಲ್ಯನ ಏನು? ಒಂದು ತುಂಬಾ ಇಡೀ ರಾಜ್ಯದಲ್ಲಿ ಭೀಕರ ಒಂದು ಬರಗಾಲದ ಛಾಯೆ ಕಾಣಿಸ್ತಾ ಇದೆ. ಟೆಂಪ್ರೇಚರು 40 ಡಿಗ್ರಿಗೆ ಹತ್ತತ್ರ ತುಮಕೂರಿನಲ್ಲಿ 39-40 ಡಿಗ್ರಿಗೆ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಕುಡಿಯೋ ನೀರಿನ ಬೋರ್ವೆಲ್ಗಳು ಬತ್ತೋಗಿವೆ. ಈಗಾಗಲೇ 50 ಹಳ್ಳಿ, ನನ್ನ ಗ್ರಾಮಾಂತರದಲ್ಲಿ 50 ಹಳ್ಳಿ ಕುಡಿಯೋ ನೀರಿನ ಸವಾಲನ್ನು ಎದುರಿಸ್ತಾ ಇದೆ. ಟ್ಯಾಂಕರಲ್ಲೂ ನೀರು ಸಿಗ್ತಾ ಇಲ್ಲ, ಪ್ರೈವೇಟ್ ಬೋರ್ವೆಲ್ ಹೊಡ್ಸ್ಕೊಳ್ಳೋಕ್ಕೂ ಸಿಗ್ತಿಲ್ಲ, ಹೇಮಾವತಿ ನೀರು ಬುಗುಡ್ನಳ್ಳಿನೂ ಇಲ್ಲ. ಅದರಿಂದ ಸವಾಲುಗಳಿದೆ. ಆದರೆ ಸರ್ಕಾರ ಭಗವಂತನ ಕೇಳ್ಕೊಳ್ಳೋದಿಷ್ಟೇ, ಒಳ್ಳೆ ಮಳೆ ಆಗಲಿ ಅಂತೇಳಿ. ಯಾವುದೇ ಸರ್ಕಾರ ಬೋರ್ವೆಲ್ ಹಣ ಕೊಟ್ಟರು ಕೂಡ ನೀರೇ ಇಲ್ಲ ಅಂದರೆ ನಾವು ಆಲ್ರೆಡಿ 4 ಬೋರ್ವೆಲ್ ಕೊಡ್ತು, 4 ಬೋರ್ವೆಲ್ಲೂ ನೀರು ಬಂದಿಲ್ಲ. ಸವಾಲುಗಳಿದೆ. ಅದಕ್ಕೆ ನಾವು ಮೈದಾಳ ಕೆರೆದು ಕೂಡ ನಾವು ಹೇಳಿದ್ದು, ತುಂಬ ತೀವ್ರ ಬರಗಾಲ ಇರೋದ್ರಿಂದ ಮಳೆ ಬಂದ ಮೇಲೆ ರೈತರಿಗೆ ನೀರು ಕೊಡಿ ಅಂತಲೂ ಕೂಡ ನಾವು ಹೇಳಿದ್ದು. ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಈ ಕುಡಿಯೋ ನೀರಿನ ಸವಾಲನ್ನು ಯಾವ ರೀತಿ ಎದುರಿಸುತ್ತೆ, ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಸರ್ಕಾರ ನೀರಿದೆ, ಬುಗುಡ್ನಳ್ಳಿಗೆ ನೀರು ಬಿಡ್ತಾರೆ ಅಂತ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರು 2 ಡೇಸ್ ಬ್ಯಾಕ್. ಯಾವತ್ತು ಬರುತ್ತೆ? ನೆಕ್ಸ್ಟ್ ವೀಕಲ್ಲಿ ಬಿಡ್ತಾರೆ ಅಂತ ಹೇಳಿದರೆ ಅಲ್ಲಿವರೆಗೂ ಟೆಕ್ನಿಕಲ್ ಏನಿದೆಯೋ ಒಟ್ನಲ್ಲಿ ಬಿಡಿಸ್ತಾರೆ, ನೀರು ಬಿಡ್ತಾರೆ. ಆದರೆ ರಾಜ್ಯ ಸರ್ಕಾರ ದಿವಾಳಿ. ನಾನೀಗ ಯಡಿಯೂರಪ್ಪನವರ ಅಭಿನಂದನಾ ಕಾರ್ಯಕ್ರಮದ ಪ್ರೆಸ್ ಮೀಟು, ನೀವು ಇದನ್ನು ಬರೀತೀರ. ಅದಕ್ಕೆ ಇಲ್ಲಿಗೆ ನಾವು ಇನ್ನೊಂದು ದಿನ ಪ್ರೆಸ್ ಮೀಟ್ ಕರಿತೀವಿ, ಎಕ್ಸ್ಕ್ಲೂಸಿವ್ ಆಗಿ ಕುಡಿಯೋ ನೀರು ಬಗ್ಗೆ ಕರಿತೀವಿ. ಡೈವರ್ಷನ್ ಆಗೋದು ಬೇಡ ಅಂತೇಳಿ ವಿನಂತಿ ಮಾಡಿ ಪತ್ರಿಕಾಗೋಷ್ಠಿ ಮುಗಿಸ್ತೇನೆ. ಧನ್ಯವಾದ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಹೋಗೋದಪ್ಪ, ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ. ಅದು ಅಲ್ಲ, ಮೀಟಿಂಗಲ್ಲಿ ಕೂತಿದ್ದು ಅಂದ್ರೆ ಕಂದಾಯ ಗ್ರಾಮದ್ದು ನಮ್ದು ಇತ್ತು, ರಿವ್ಯೂ ಮೀಟಿಂಗ್ ಇತ್ತು, ಅದರದ್ದೇ ಹಕ್ಕುಪತ್ರ ಕೊಡೋದು ದೊಡ್ಡದು ಕಾರ್ಯಕ್ರಮ. ಅದಕ್ಕೆ ನಮ್ಮಲ್ಲಿ ಸುಮಾರು 200 ಗ್ರಾಮಗಳಿಗೆ ಕಂದಾಯ ಗ್ರಾಮಗಳು ಘೋಷಣೆ ಆಗಬೇಕಾಯಿತು, ಕೇವಲ 40 ಮಾಡಿದ್ರು. ಅದಕ್ಕೆ ಅವ್ರನ್ನ ತಹಸೀಲ್ದಾರ್ಗೆ ಎಸಿಗೆ ನೋಟಿಸ್ ಕೊಡಿ ಅಂತ ಹೇಳಕ್ಕೆ ಹೋಗಿದ್ದೆ ಹೊರತು ಅದು ಏನು ಸಾಧನೆ ಆಗಿದೆ ಅದಕ್ಕೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೋಗಿದ್ದಲ್ಲ. ಸ್ಪಷ್ಟವಾಗಿದೆ ಯಾವ ಸಾಧನೆಯೂ ಈ ಸರ್ಕಾರ ಮಾಡಿಲ್ಲ. ಅದಕ್ಕೆ ಬೇರೆ ದಿನ ಮಾತಾಡೋಣ. ಇದು ಅಭಿನಂದನೆ. ಬೇರೆ ಧನ್ಯವಾದಗಳು.